ಭಗವದ್ಗೀತೆ 18 ಮತ್ತೆ 19ರಲ್ಲಿ ನಾನಿದ್ದೇನೆ ಅಂತ ಹೇಳಿದ್ರೆ 18, 19 ಏನ್ ಹೇಳ್ಕೊಡ್ತದೆ ಅಂತ ಹೇಳಿದ್ರೆ, ಕರ್ಮವನ್ನು ಮಾಡುವುದು ಮಾತ್ರ ಅಥವಾ ಕಾರ್ಯಗಳನ್ನು ಮಾಡುವುದು ಮಾತ್ರ ನಮ್ಮ ಕೆಲಸ, ಅದರ ಪ್ರತಿಫಲವನ್ನು ಬಯಸುವುದು ನಮ್ಮ ಕೆಲಸ ಅಥವಾ ನಮ್ಮ ಕಾರ್ಯ ಅಥವಾ ನಮ್ಮದೊಂದು ಹಕ್ಕು ಇಲ್ಲ ಅನ್ನೋದೇ ಈ ಭಗವದ್ಗೀತೆ ಒಂದು ಅರ್ಥ ಅಂತ ಹೇಳ್ಬೋದು. ಈಗ ಯಾವುದೇ ಒಂದು ಕಾರ್ಯಗಳನ್ನು ಮಾಡುವಾಗ ಅಂತ ಹೇಳಿದ್ರೆ, ಇವಾಗ ನಾನು ಏನೋ ಒಂದು ಶಾಲೆಗೆ ಹೋಗ್ತೇನೆ, ಉದ್ದೇಶ ಗುರಿ ಏನಿರ್ತದೆ, ಓದಿ ಚೆನ್ನಾಗಿ ಮಾರ್ಕ್ಸ್ ತಗೋಬೇಕು, ಒಳ್ಳೆಯ ಒಂದು ಮಟ್ಟಕ್ಕೆ ಹೋಗ್ಬೇಕು, ಒಂದು ಜಾಬ್ ಮಾಡ್ಕೋಬೇಕು ಅಂತ ಹೇಳಿ ನಮಗೆ ಕನಸುಗಳ ಆಸೆಗಳು ಇರ್ತವೆ. ಅಂದ್ರೆ ತಂದೆ ತಾಯಿ ನಮಗೆ ನಿಸ್ವಾರ್ಥದಿಂದ ಶಾಲೆಗೆ ಕಳಿಸ್ತಾರೆ. ನೀನ್ ಇದೇ ಆಗ್ಬೇಕು ಅನ್ನೋ ಆಸೆ ಆಕಾಂಕ್ಷೆಗಳು ಇದ್ರೆ ಕೂಡ ಇದೇ ಆಗ್ಬೇಕು ಅಂತ ಇಲ್ಲ, ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಕಳಿಸ್ತಾರೆ. ಆದ್ರೆ ಯಾವುದೇ ರೀತಿ ನಮ್ಮ ಮಕ್ಕಳು ನಮಗೆ ಚೆನ್ನಾಗಿ ನೋಡ್ಕೋಬೇಕು ಉದ್ದೇಶದಿಂದ ಅವ್ರು ಕಳಿಸೋದಿಲ್ಲ. ಕೆಲವು ತಂದೆ ತಾಯಿ ಆ ರೀತಿಯಾಗಿ ಕಳಿಸಿದ್ರೆ, ಇನ್ನು ಕೆಲವು ತಂದೆ ತಾಯಿ ಅಂದ್ರೆ ನನ್ನ ಮಕ್ಕಳು ಚೆನ್ನಾಗಿದ್ರೆ ಸಾಕು, ನಾನು ಚೆನ್ನಾಗಿರ್ತೇನೆ ಅಂತ ಅನ್ಭವಿಸ್ತಾರೆ. ಇನ್ನು ಕೆಲವೊಬ್ರು ಈ ಮಕ್ಕಳಿಗೆ ಶಾಲೆಗೂ ಕಳಿಸಿ ಇವರೊಂದು ದೊಡ್ಡ ವಿದ್ಯಾಭ್ಯಾಸ ಮಾಡಿ ಅವ್ರು ನಮ್ಮನ್ನು ಸಾಕುವಂತಹ ಪರಿಸ್ಥಿತಿ ಅಥವಾ ಸಾಕುವಂತವರಾಗಬೇಕು ಅಂತ ಹೇಳಿ ಕಲಿಸ್ತಿದ್ದಾರೆ. ಆದ್ರೆ ಶ್ರೀಕೃಷ್ಣರು ಕೊಡುವಂತಹ ಸಂದೇಶ ಅಂತ ಹೇಳಿದ್ರೆ, ನಿಮ್ಮ ಕರ್ಮ, ನೀವು ಏನ್ ತಂದೆ ತಾಯಿಯಾಗಿ ಅವರನ್ನು ಮಕ್ಕಳನ್ನು ಹುಟ್ಟಿಸಿದ್ದೀರಾ, ಹಾಗಾಗಿ ನಿಮ್ಮ ಕರ್ಮ ಏನು, ಅವರನ್ನು ಒಳ್ಳೆಯ ಒಂದು ವಿದ್ಯಾಭ್ಯಾಸ ಕೊಡುವುದು, ಒಳ್ಳೆಯ ಗುಣನಡತೆಗಳನ್ನು ಕಲಿಸೋದು, ಅದು ಮಾತ್ರ ನಿಮ್ಮ ಕರ್ತವ್ಯ. ಹೊರತಾಗಿ ಅವರಿಂದ ನೀವು ಏನನ್ನು ಕೂಡ ಬಯಸಬಾರ್ದು, ಅದು ನೀವು ನಿಮ್ಮ ಹಕ್ಕಲ್ಲ ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ. ಅಂತ ಹೇಳಿದ್ರೆ ಅವರಿಗೆ ಏನ್ ತಿಳಿದು ಅವ್ರು ಏನ್ ಮಾಡ್ತಾರೆ ಅದೇ ಒಂದು ಕಾರ್ಯ ಅಥವಾ ಅದೇ ಕರ್ಮ ಅಂತಾನೆ ಹೇಳ್ತಾರೆ. ಅವರಿಂದ ನೀವು ಕೇಳಿ ಬಯಸುವುದಕ್ಕಿಂತ ಅವರಿಗೆ ಕೊಡುವಂಥದ್ದು ನಿಜವಾದ ಹಕ್ಕು ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾರೆ. ಅಂತ ಹೇಳಿದ್ರೆ, ಈಗ ನಮ್ಮ ಮಕ್ಕಳಿಗೆ ನಾವು ಶಾಲೆಗೆ ಕಳಿಸಿದ್ರೆ ಅಥವಾ ಶಾಲೆಗೆ ಓದಿಸ್ತಾ ಇದ್ರೆ, ನೀನು ದುಡಿದು ನನಗೆ ಕೊಡಬೇಕು ಅನ್ನೋ ಮಾರ್ಗದಿಂದ ಅವರನ್ನು ಕಲಿಸಬಾರ್ದು. ಹೊರತಾಗಿ ನೀನು ಒಂದು ಒಳ್ಳೆಯ ಸ್ಟೇಜಿಗೆ ಹೋಗು ಅಥವಾ ನೀನು ಒಂದು ಒಳ್ಳೆಯ ಒಂದು ಇದರಲ್ಲಿ ಇರು, ನೀನು ಖುಷಿಯಾಗಿರು ಅನ್ನೋದ್ರಲ್ಲಿ ಅದು ಸ್ವಾರ್ಥ ಅಲ್ಲ, ಅದು ನಿಸ್ವಾರ್ಥ ಅಂತ ಹೇಳಿದ್ರೆ, ಅವರಿಂದ ಏನನ್ನು ಕೂಡ ಬಯಸದೆ ನಾವು ಏನು ಒಂದು ಮಕ್ಕಳಿಗಾಗಿರ್ಬೋದು, ಸಂಬಂಧಿಕರಿಗಾಗಿರ್ಬೋದು, ನಮ್ಮ ಪ್ರೀತಿಸಿದವರಿಗಾಗಿರ್ಬೋದು, ನಮ್ಮ ಗೆಳೆಯರಿಗಾಗಿರ್ಬೋದು, ಅಥವಾ ಯಾರೇ ಒಂದು ನಮಗೆ ನೋವು ಅಂತ ಬಂದಾಗ ಸಂಕಟದಲ್ಲಿ ಇನ್ನೂ ನಾಳೆ ನಮಗೆ ಅವ್ರು ಮಾಡ್ತಾರೆ ಅನ್ನೋ ಮನೋಭಾವ ಇಟ್ಕೊಂಡು ನಾವು ಕಾರ್ಯಗಳನ್ನು ಮಾಡಬಾರ್ದು. ಏನೋ ಆಪತ್ಕಾಲದಲ್ಲಿ ನಮ್ಮನ್ನು ಹುಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಒಳ್ಳೆಯ ಕಾರ್ಯ ಮಾಡ್ಬೇಕು. ಹಿಂದಿನಿಂದ ಅವ್ರು ಏನೇ ಮಾಡಿದ್ರೆ 1000 ಮಾಡಲಿ, ಓಕೆ, ಅವರಿಗೆ ಒಂದು ಕರ್ಮ, ಅವರ ಕರ್ಮ ಅವರಿಗೆ ದೇವರು ಬಿಟ್ಟಿದ್ದಾನೆ. ಹಾಗಾಗಿ ಶ್ಲೋಕಗಳಲ್ಲಿ ಆಗಿರ್ಬೋದು ಶ್ರೀಕೃಷ್ಣರು ಕೊಡುವಂತಹ ಸಂದೇಶ ಅಂತ ಹೇಳಿದ್ರೆ, ನೀನು ಶ್ರೀಕೃಷ್ಣರು ಹೇಳೋದು, ನೀನು ಒಳ್ಳೆಯದನ್ನು ಎಷ್ಟು ಮಾಡ್ತೀಯ ಅದರ ಒಂದು 2 ಪಟ್ಟಷ್ಟು ನಾನು ಕೊಡ್ತೇನೆ, ನೀನು ಎಷ್ಟು ಕರ್ಮವನ್ನು ಮಾಡ್ತೀಯ ಅದರ ಪಟ್ಟ ಅಂತ ಹೇಳಿದ್ರೆ ನಮ್ಮಲ್ಲಿ ಇದೆ. ಶ್ರೀಕೃಷ್ಣರು ಕೊಡುವುದೇನಿಲ್ಲ, ನೀನು ಒಳ್ಳೇದು ಮಾಡಿದ್ರೆ ನಿನಗೆ 2 ಪಟ್ಟು ಕೊಡ್ತಾರೆ, ಅದೇ ಕೆಟ್ಟದ್ದು ಮಾಡಿದ್ರೆ 2 ಪಟ್ಟು ಕೊಡ್ತಾರೆ, ಅದರಲ್ಲಿ ಏನಿದೆ ಹೇಳಿ. ಹಾಗಾಗಿ ಅದಕ್ಕೆ ಹೇಳುದು, ನಾವು ಏನೇ ಮಾಡಿದ್ರು ಕೂಡ ಅದು ನಮಗೆ ಮತ್ತೆ ಬರ್ತದೆ ಅನ್ನೋದನ್ನೇ ಹೇಳ್ಬೋದು. ಈ ಕಲಿಯುಗದಲ್ಲಿ ಆದಷ್ಟು ಬೇಗನೆ ಬರ್ತಿದೆ ಅಂತಾನೆ ಹೇಳ್ಬೋದು. ನಾವು ಮಾಡಿದ ಕರ್ಮಗಳು ನಮಗಷ್ಟೇ ಬರುವುದಿಲ್ಲ, ಹೊರತಾಗಿ ನಾನು ಸ್ಟಾರ್ಟಿಂಗ್ ಒಂದು ಶ್ಲೋಕಗಳಲ್ಲಿ ಹೇಳಿದ್ದೇನೆ, ದಯವಿಟ್ಟು ಯಾರೆಲ್ಲ ಶ್ಲೋಕಗಳನ್ನು ನೋಡಿಲ್ಲ ಆ ಶ್ಲೋಕಗಳನ್ನೆಲ್ಲ ಕೇಳಿ ಸಂಪೂರ್ಣವಾಗಿ ಈ ಭಗವದ್ಗೀತೆ ಒಂದು ಅರ್ಥ ಆಗ್ತದೆ, ಮತ್ತೆ ಅನುಭವಗಳು ಚೇಂಜ್ ಆಗ್ತದೆ ಅನ್ನೋದೇ ನನ್ನ ಒಂದು ಉದ್ದೇಶ. ಅಂತ ಹೇಳಿದ್ರೆ, ಶ್ರೀಕೃಷ್ಣರು ಯಾವಾಗ ಅರ್ಜುನ ಯುದ್ಧವನ್ನು ಮಾಡುವುದಿಲ್ಲ ನಾನಂತ ಹೇಳುವಾಗ ಆಗ ಶ್ರೀಕೃಷ್ಣ ಹೇಳ್ತಾರೆ, ನೀನು ಒಂದು ಇಂದ್ರಿಯಗಳ ಒಂದು ಸುಖಕ್ಕಾಗಿ ಈ ರೀತಿಯಾಗಿ ಮಾತನಾಡ್ತಿ, ಹೊರತಾಗಿ ನಿನ್ನ ಕರ್ತವ್ಯದ ಬಗ್ಗೆ ಮರ್ತೀವಿ ಅಂತ ಹೇಳಿ ಶ್ರೀಕೃಷ್ಣರು ಎಚ್ಚರಿಕೆ ಕೊಡ್ತಾರೆ ಅರ್ಜುನನಿಗೆ. ಅಂತ ಹೇಳಿದ್ರೆ, ತಂದೆ ತಾಯಿಯ ಒಡ ಹುಟ್ಟಿದವರು, ಹೆಂಡತಿ ಗಂಡ, ಇದೆಲ್ಲ ಕೂಡ ನಮಗೆ ಸಂಬಂಧಗಳು ನಾವು ಕಟ್ಕೊಂಡಿರೋದು, ನಾವು ಇಮೋಷನಲಿ ಆಗಿ ನಾವು ಅವರ ಜೊತೆ ಟಚ್ ಅಲ್ಲಿ ಇದ್ದೇವೆ. ಹೊರತಾಗಿ ನಮ್ಮ ಇದು ಯಾವುದೇ ರೀತಿ ಹೇಳ್ತಾರೆ, ಯಾರ ಜೊತೆನೂ ಅತಿಯಾದ ಬಾಂಧವ್ಯ ಅನ್ನೋದು ಇರಬಾರ್ದು. ಅಂತ ಹೇಳಿದ್ರೆ ನಾವು ಸತ್ತು ಹೋದಾಗ ಅದರಿಂದ ದೂರ ಹೋಗೋದು ತುಂಬಾ ಕಷ್ಟ. ಅಂತ ಹೇಳಿದ್ರೆ ನಾವು ಎಷ್ಟೇ ಹತ್ತು ಕರೆದ್ರೆ ಕೂಡ ಅವರು ಬರುವುದಿಲ್ಲ, ಅಥವಾ ನಾವು ಹೋದ್ಮೇಲೆ ಅವರ ಜೊತೆ ಇರಬೇಕು ಅನ್ನೋ ಆಸೆ ಆಕಾಂಕ್ಷೆಗಳಿದ್ರೆ ಕೂಡ ಅದು ಸಾಧ್ಯ ಇಲ್ಲ. ಹಾಗಾಗಿ ಯಾವಾಗ ಜೀವನ ಉತ್ತಮ ಅನಿಸ್ತದೆ ಅಂತ ಹೇಳಿದ್ರೆ, ಯಾರ ಜೊತೆನೂ ಅಟ್ಯಾಚ್ಮೆಂಟ್ ಎಷ್ಟು ಇರ್ತದೆ ಅಷ್ಟಿಲ್ಲದೆ ಅವ್ರು ಇಲ್ಲ ಅಂದ್ರೆ ಕೂಡ ನಾವು ಒಳ್ಳೇದಾಗಿ ಇರಬೇಕು ಅನ್ನೋ ಒಂದು ಅಟ್ಯಾಚ್ಮೆಂಟ್ ಬೆಳಿಬೇಕು ಅನ್ನೋದೇ ಈ ಭಗವದ್ಗೀತೆಯ ಉದ್ದೇಶ. ಅಂತ ಹೇಳಿದ್ರೆ, ಎಲ್ಲ ಸಂಬಂಧಿಕರು ಎಷ್ಟೇ ಸಂಬಂಧ ಇದ್ರೆ ಕೂಡ ಯಾವುದು ನಮ್ಮದಲ್ಲ, ನಾವು ಒಂದು ದಿವಸ ಹೋಗ್ಲೇಬೇಕು. ಈ ಆತ್ಮ ಅನ್ನೋದು ಇನ್ನೊಬ್ಬರಿಗೆ ಹೋಗ್ತದೆ, ಆದ್ರೆ ನಮ್ಮ ಒಂದು ಶರೀರ ಅನ್ನೋದು ನಶಿಸಿ ಹೋಗ್ತದೆ, ಇದೇ ಸತ್ಯ. ಕೊಡುವಂತಹ ಸಂದೇಶದಲ್ಲಿ ಯಾವುದೇ ರೀತಿಯ ತಪ್ಪಾದಲ್ಲಿ ದಯವಿಟ್ಟು ಕ್ಷಮಿಸಿ. ಹಾಗೆ ಯಾವುದೇ ರೀತಿಯ ನಿಮಗೆ ಒಂದು ಸಂಕ್ಷಿಪ್ತ ವಿವರಣೆ ಬೇಕು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದರ ಪ್ರಕಾರ ಮಾಡುವ ಒಂದು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಶ್ಲೋಕಕ್ಕೆ ವಿರಾಮಗೊಳಿಸುತ್ತಿದ್ದೇನೆ. ಮುಂದಿನ ಶ್ಲೋಕದೊಂದಿಗೆ ಸಿಗ್ತೇನೆ. ಜೈ ಶ್ರೀರಾಮ್.